ಇದು ಡಿಕೆ ಅಭಿಮಾನಿಗಳು ನೋಡಲೇಬೇಕಾದಂತಹ ಸ್ಟೋರಿ. ಈಗ ಅಲ್ಲ, 2028ಕ್ಕೂ ಡಿಕೆ ಶಿವಕುಮಾರ್ ಸಿಎಂ ಆಗಲ್ವ? ಈಗಿನಿಂದಲೇ ನಲ್ಪಾಡ್ ಬೊಬ್ಬೆ ಹೊಡೆಯುತ್ತಿರುವುದೇಕೆ? ಅದೇ ಕಾರಣಕ್ಕೆ ಸಿಎಂ ಕನಸು ಕೈಬಿಟ್ರ ಡಿಕೆ ಶಿವಕುಮಾರ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕಳೆದ ಸುಮಾರು 1 ವರ್ಷಗಳಿಂದ ಯಾವುದಾದ್ರೂ ಒಂದು ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತಂದ್ರೆ ಅದು ಸಿಎಂ ಕುರ್ಚಿಯ ವಿಚಾರ. ಡಿ ಕೆ ಶಿವಕುಮಾರ್ ಅವರ ಒಂದು ಬಣ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಬೇಕು ಅಂತೇಳಿ ಈಗಾಗಲೇ ಪಟ್ಟನ್ನ ಹಿಡಿದುಕೊಂಡಿರುವಂಥದ್ದು. ಇನ್ನು ಸಿದ್ದರಾಮಯ್ಯ ಅವರ ಬಣ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಂದುವರಿಬೇಕು ಅಂತೇಳಿ ಅವರು ಕೂಡ ಪಟ್ಟನ್ನ ಹಿಡಿದುಕೊಂಡಿರುವಂಥದ್ದು. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಒಂದು ನಿರ್ಧಾರಕ್ಕೆ ಬಂದಿರುವಂತಹದ್ದು. ಅದು ಏನಪ್ಪಾ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಬಿಟ್ಟು ಕೊಡುವುದು. ಅರೆ ಇದೇನಪ್ಪ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಬಿಟ್ಕೊಡ್ತಾರ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಅಲಂಕರಿಸಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಬಳಿ ಹೋಗಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಅವರ ಫಾಲೋವರ್ಸ್ ಜೊತೆ ಅಥವಾ ಅವರ ಸಚಿವರುಗಳ ಜೊತೆ ಅಥವಾ ಅವರ ಶಾಸಕರ ಜೊತೆ ಎಲ್ಲರೂ ಕೂಡ ಈಗಾಗಲೇ ಚರ್ಚೆ ಕೂಡ ಮಾಡ್ತಿರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಬಿಟ್ಕೊಡ್ತಾರ? ಇದೇನಪ್ಪ ಇದು ಶಾಕಿಂಗ್ ವಿಚಾರ ಅಂತಂತೀರಾ? ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಬಿಟ್ಕೊಟ್ರು, ಯಾವ ವಿಚಾರಕ್ಕೆ ಬಿಟ್ಕೊಟ್ರು, ಅದೆಲ್ಲವನ್ನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಈ ಸ್ಟೋರಿಯನ್ನ ಮಿಸ್ ಮಾಡಿದೆ ನೋಡಿ. ನಾನು ಮೊದಲೇ ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯ ಅವರ ಶ್ರಮ ಎಷ್ಟಿದೆಯೋ ಅಷ್ಟೇ ಡಿ ಕೆ ಶಿವಕುಮಾರ್ ಅವರ ಶ್ರಮ ಕೂಡ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ, ಜೊತೆಗೆ 130 ಸೀಟ್ಗಳನ್ನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಎಷ್ಟಿದೆಯೋ ಅಷ್ಟೇ ಶಕ್ತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಲಿ ಅಂತೇಳಿ ಅದೆಷ್ಟೋ ಜನರು ಕೂಡ ಕನಸನ್ನ ಕೂಡ ಇಟ್ಕೊಂಡಿರೋರು ರಾಜ್ಯದಲ್ಲಿದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಬಿಟ್ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಸಿಎಂ ಪಟ್ಟವನ್ನ ಬಿಟ್ಕೊಟ್ರು? ಎಸ್, ಮೇ 15ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಆ ಒಂದು ಹುಟ್ಟುಹಬ್ಬವನ್ನ ಈಗಾಗಲೇ ನಲ್ಪಾಡ್ ಅವರು, ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಲ್ಪಾಡ್ ಅವರು ಅವರ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಈಗಾಗಲೇ ದೊಡ್ಡದಾಗಿ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಡಿ ಕೆ ಸುರೇಶ್ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಈಗ ಹೊರಟಿರುವಂಥದ್ದು. ಹಾಗಾದ್ರೆ ಆ ಸಂದೇಶ ಏನಪ್ಪಾ ಅಂತಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ನಮ್ಮ ಸಿಎಂ, ಈ ರೀತಿಯಾದಂತಹ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಆ ಕಾರ್ಯಕ್ರಮವನ್ನ ಮಾಡ್ತಿರುವಂತಹದ್ದು. ಅಂದ್ರೆ ಇಲ್ಲಿ ಕಟ್ ಅಂಡ್ ಕ್ಲಿಯರ್ ಆಗೋಗ್ಬಿಡ್ತು, ಡಿ ಕೆ ಶಿವಕುಮಾರ್ ಅವರು ಇನ್ನ ಉಳಿದಂತ 2 ವರ್ಷಗಳ ಕಾಲ ಸಿಎಂ ಆಗಲ್ಲ ಅನ್ನೋದು ಈಗ ಕಟ್ ಅಂಡ್ ಕ್ಲಿಯರ್ ಆಯ್ತು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ನಮ್ಮ ಸಿಎಂ ಅಂತೇಳಿ ನಲ್ಪಾಡ್ ಅವರು ತುಂಬಾ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಿರುವಂತದ್ದು. ಅದು ಯಾವತ್ತ ಅಂತಂದ್ರೆ ಮೇ 15ನೇ ತಾರೀಕು. ಅವತ್ತು ಆ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಬರ್ತಾರೆ. ಸುದೀಪ್ ಅವರು ಕೂಡ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡ್ತಿರುವಂತಹದ್ದು. ಇದಕ್ಕೆ ಈಗಾಗಲೇ ಎಲ್ಲವೂ ಕೂಡ ಪ್ಲಾನ್ ಕೂಡ ಆಗಿರುವಂತಹದ್ದು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಈ ರೀತಿಯಾದಂತಹ ಒಂದು ನಿಲುವನ್ನ ತೆಗೆದುಕೊಂಡು ಬಿಟ್ರು? ಯಾಕೆ ಸಿಎಂ ಪಟ್ಟದಿಂದ ಹಿಂದೆ ಸರಿದ್ರು? ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಈಗ ಸದ್ಯಕ್ಕೆ ಇರುವಂತಹದ್ದು. ಆ ಕಾರಣಗಳು ಏನಪ್ಪಾ ಅಂತಂತಂದ್ರೆ, ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂನ ಚುನಾವಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಜೊತೆಗೆ ದಾವಣಗೆರೆ ಬೈ ಎಲೆಕ್ಷನ್ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ರು. ಅಸ್ಸಾಂ ಚುನಾವಣೆಯಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತು ಬಿಡ್ತು. ಅಂದ್ರೆ ಅದು ಯಾವ ರೀತಿ ಸೋಲು ಅಂತಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ಸೋಲದು. ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಅವರು ಬಂಡೆ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ವ್ಯಾಪಕವಾಗಿ ಚರ್ಚೆ ಕೂಡ ಆಗ್ತಿತ್ತು. ಅದೇ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಹೈಕಮಾಂಡ್ ಅಸ್ಸಾಂನ ಚುನಾವಣೆಯ ಜವಾಬ್ದಾರಿಯನ್ನ ಕೊಟ್ಟಿತ್ತು. ಆಗ ಆ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಭಾಯಿಸಿದ್ರು. ಆದ್ರೆ ಅಲ್ಲಿ
ಕಂಪ್ಲೀಟ್ ಆಗಿ ಕಾಂಗ್ರೆಸ್ ನೆಲ ಕಚ್ಚಿಬಿಡ್ತು, ಹೀನಾಯವಾಗಿ ಸೋತು ಬಿಡ್ತು. ಸೊ ಅದು ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಆಗ್ಬಿಡ್ತು. ಇನ್ನು ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸುವಂತಹ ಒಂದು ಪ್ರಯತ್ನಕ್ಕೆ ಆಗಾಗ ಕೈ ಹಾಕ್ತಲೇ ಇದ್ರು. ಆದ್ರೆ ಈಗ ಆ ಪ್ರಯತ್ನಕ್ಕೆ ಕೈ ಹಾಕ್ತಿಲ್ಲ. ಕಾರಣ ಇಷ್ಟೇ, ಸಿದ್ದರಾಮಯ್ಯ ಅವ್ರನ್ನ ಇಳಿಸಿಬಿಟ್ರೆ, ಸಿಎಂ ಕುರ್ಚಿಯಿಂದ ಇಳಿಸ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಷ್ಟ ಆಗೋದು. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೋ ಆಗಲ್ವೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಷ್ಟ ಆಗೋದು ಪಕ್ಕ. ಕಾರಣ ಇಷ್ಟೇ, ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಸಿಎಂ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿಎಂ ಸ್ಥಾನದಲ್ಲಿ ಇರುವಂತಹದ್ದು. ಸಿಎಂ ಆಗ್ಬೇಕು ಅಂತ ಹೇಳಿ ಅವರು ಕೂಡ ಈಗಾಗಲೇ ಹೈಕಮಾಂಡ್ ಬಳಿ ಚರ್ಚೆ ಕೂಡ ಮಾಡ್ತಿರುವಂಥದ್ದು. ರಾಜ್ಯದ ಜನ ಕೂಡ ಅವರು ಕೂಡ ಒಂದು ಬಾರಿ ಸಿಎಂ ಆಗ್ಲಿ ಅಂತೇಳಿ ಚರ್ಚೆ ಕೂಡ ನಡೀತಿರುವಂಥದ್ದು. ಸೊ ಈ ಒಂದು ಸಂದರ್ಭ ಇರಬೇಕಾದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ನಷ್ಟ ಆಗೋದು ಪಕ್ಕ. ಸೊ ಹಾಗಾಗಿ ಆ ಒಂದು ಕೆಲಸಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕ್ತಿಲ್ಲ. ಈಗ ಎಂದಿನಂತೆ ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಇನ್ನು ಒಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕಾಗುತ್ತೆ. ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಅವರು ಒಂದು ಬಲಾಢ್ಯ ಇರುವಂತಹ ನಾಯಕರು. ಯಡಿಯೂರಪ್ಪ ಅವ್ರನ್ನ ಹಿಂದೆ ಇಳಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ ಇಡೀ ರಾಜ್ಯವೇ ನೋಡಿರುವಂತಹದ್ದು. ಸೊ ಅದೇ ಪರಿಸ್ಥಿತಿ ಸಿದ್ದರಾಮಯ್ಯ ಅವ್ರನ್ನು ಕೂಡ ಇಳಿಸಿದ್ರೆ ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೂ ಕೂಡ ಬರುತ್ತೆ ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅರಿವಿದೆ, ಜೊತೆಗೆ ಹೈಕಮಾಂಡ್ಗೂ ಕೂಡ ಅರಿವಿದೆ. ಸೊ ಹಾಗಾಗಿ ಆ ಸಾಹಸಕ್ಕೆ ಈಗ ಕೈ ಹಾಕ್ಲಿಕ್ಕೆ ಹೋಗ್ತಿಲ್ಲ. ಇನ್ನು ಮತ್ತೊಂದು ಕಾರಣ ಏನಪ್ಪಾ ಅಂತಂತಂದ್ರೆ, ಕೇರಳದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಕೇರಳದ ಚುನಾವಣೆಯನ್ನ ಸಿದ್ದರಾಮಯ್ಯ ಅವರಿಗೆ ವಹಿಸಿದ್ರು. ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು, ಜಮೀರ್ ಅವರಿಗೆ ವಹಿಸಿದ್ರು. ಜಮೀರ್ ಅವ್ರನ್ನ ಕಳಿಸಿದ್ರು, ಕೇರಳದ ಚುನಾವಣೆಯ ಜವಾಬ್ದಾರಿಯನ್ನು ನೀನು ವಹಿಸ್ಕೊಳ್ಳಪ್ಪ ಅಂತೇಳಿ ಜಮೀರ್ ಅವ್ರನ್ನ ಕಳಿಸಿದ್ರು. ಅದರಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಗೆಲುವನ್ನು ಕೂಡ ಸಾಧಿಸಿತು. ಕೆ ಸಿ ವೇಣುಗೋಪಾಲ್ ಕೂಡ ಗೆಲುವನ್ನು ಕೂಡ ಸಾಧಿಸಿದ್ರು. ಸೊ ಆಗ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬಲ ಕೂಡ ಸಿಕ್ತಂಗಾಯ್ತು. ಇನ್ನು ಈ ಎಲ್ಲಾ ವಿಚಾರಗಳನ್ನ ಅರಿತಂತಹ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಜೊತೆಗೆ ಹೈಕಮಾಂಡ್ಗೂ ಕೂಡ ಆ ಒಂದು ನಿಲುವು ಈಗ ಬಂದಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ನಾವೇನಾದ್ರೂ ಟಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಅಲ್ಲಿ ಮತ್ತೆ ಬೇರೆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರಾಜ್ಯದಲ್ಲಿ. ಸೊ ಆ ಸಾಹಸಕ್ಕೆ ನಾವು ಕೈ ಹಾಕಬಾರ್ದು ಅಂತ ಹೇಳಿ ಹೈಕಮಾಂಡ್ಗೂ ಕೂಡ ಗೊತ್ತಿರುವಂತಹದ್ದೇ. ಆಮೇಲೆ ಕೇರಳದಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿಯನ್ನ ನಿಭಾಯಿಸಿದರೆ. ಜೊತೆಗೆ ಕೇರಳದ ಜೊತೆಗೆ ಬಾಗಲಕೋಟೆ ಚುನಾವಣೆಯಲ್ಲೂ ಕೂಡ ಅಭೂತಪೂರ್ವವಾಗಿ ಗೆಲುವನ್ನ ಸಾಧಿಸಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ರು, ಜೊತೆಗೆ ದಾವಣಗೆರೆ ಚುನಾವಣೆಯ ಜವಾಬ್ದಾರಿಯನ್ನು ಕೊಟ್ಟಿದ್ರು. ದಾವಣಗೆರೆಯಲ್ಲಿ ಏನಾಯ್ತು, ದಾವಣಗೆರೆಯಲ್ಲಿ ಕೇವಲ ಅಲ್ಪ ಮತಗಳಿಂದ, ಸುಮಾರು 1,500-2,000 ಮತಗಳಿಂದ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತು. ಅಷ್ಟು ಸಾಕಾ? ಆದ್ರೆ ಅಲ್ಲಿ ಆದಂತಹ ಒಂದಷ್ಟು ಕಾಂಟ್ರವರ್ಸಿಗಳು, ಆ ಕಾಂಟ್ರವರ್ಸಿಗಳನ್ನ ಇವತ್ತಿಗೂ ಕೂಡ ಶಮನ ಮಾಡ್ಲಿಕ್ಕೆ ಆಗ್ತಿಲ್ಲ. ಕೇವಲ ಒಂದಷ್ಟು ಮುಸ್ಲಿಂ ಮುಖಂಡರ ರಾಜೀನಾಮೆಯನ್ನ ತೆಗೆದುಕೊಂಡಿದ್ ಬಿಟ್ರೆ ಬೇರೆ ಅಲ್ಲೇನಾಯ್ತು, ಅಲ್ಲಿ ಯಾವುದೂ ಕೂಡ ಸರಿ ಹೋಗ್ಲಿಲ್ಲ. ಇವತ್ತು ಕೂಡ ಅದೊಂಥರ ಒಂಥರ ಬೆಂಕಿ ಹೊಗೆ ಆಡ್ತಿದೆಯಲ್ಲ, ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ದಾವಣಗೆರೆಯಲ್ಲಿದೆ. ಯಾಕಂದ್ರೆ ಇಡೀ ಮುಸ್ಲಿಂ ಮುಖಂಡರೆಲ್ಲ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಅನ್ನ ಬಿಟ್ಟಿದ್ದಾರೆ. ಸೊ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಆಗಿರುವಂತಹದ್ದು. ಕೇವಲ 2,000 ಮತಗಳಿಂದ ಗೆದ್ದು ಬಿಟ್ರೆ ಅಲ್ಲಿರುವಂತಹ ಒಂದು ಬಿಕ್ಕಟ್ಟು ಶಮನವಾಗಿದೆಯಾ? ಖಂಡಿತವಾಗ್ಲೂ ಶಮನವಾಗಿಲ್ಲ. ಸೊ ಹಾಗಾಗಿ ಈ ಎಲ್ಲಾ ವಿಚಾರಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥವಾಗಿದೆ. ಸೊ ಈ ಸಂದರ್ಭದಲ್ಲಿ ನಾನು ಸಿಎಂ ಜವಾಬ್ದಾರಿಯನ್ನ ವಹಿಸ್ಕೊಳ್ಳೋದು ಅಥವಾ ಸಿಎಂ ಪಟ್ಟವನ್ನು ಅಲಂಕರಿಸೋದು ಅದು ಎಲ್ಲೋ ಒಂದ್ ಕಡೆ ಮುಂಬರುವಂತಹ ದಿನಗಳಲ್ಲಿ ಒಂದಷ್ಟು ಸಮಸ್ಯೆ ಕೂಡ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಅರಿವಾಗಿರುವಂತದ್ದು. ಜೊತೆಗೆ ಇನ್ನು 2028ಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲ್ಲ ಅನ್ನೋ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಯಾಕೆ ಅಂತಂದ್ರೆ ಈಗಾಗಲೇ ಇನ್ನು 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು 2028ಕ್ಕೆ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಅವರೆಲ್ಲರೂ ಕೂಡ ನಾವು ಕೂಡ ಒಂದು ಬಾರಿ ಸಿಎಂ ಆಗ್ಬೇಕು ಅಂತ ಹೇಳಿ ಪಟ್ಟಿಳಿದುಕೊಳ್ತಾರೆ. ಸೊ ಈ ಎಲ್ಲಾ ವಿಚಾರಗಳು ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥವಾಗಿದೆ ಅಂತ ಅನ್ಸುತ್ತೆ. ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗೆ ಇಳಿಸಿದ್ರೆ ಆ ಒಂದು ಕಳಂಕವನ್ನು ನಾವೀಗ ಒತ್ಕೋಬೇಕಾಗುತ್ತೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದೆ. ಜೊತೆಗೆ ಕೆಪಿಸಿಸಿ
ಪಟ್ಟವನ್ನು ಕೂಡ ಕಳೆದುಕೊಳ್ಳುವಂತಹ ಒಂದು ಭೀತಿ ಡಿ ಕೆ ಶಿವಕುಮಾರ್ ಅವರಿಗಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯವರೇ ಒಂದು ವೇಳೆ ಮುಂದುವರೆದ್ರೆ, ಈಗ ಹೆಂಗಿದ್ರು ಕ್ಯಾಬಿನೆಟ್ ರೀಶೇಪಲ್ ಆಗುತ್ತೆ. ಸೊ ರೀಶೇಪಲ್ ಆದಂತಹ ಸಂದರ್ಭದಲ್ಲಿ ತಮ್ಮ ಬೆಂಬಲಿಗರಿಗೆ ಒಂದಷ್ಟು ಅವಕಾಶ ಸಿಗಬಹುದು. ಅವಾಗ ಕ್ಯಾಬಿನೆಟ್ ಅಲ್ಲಿ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ 2 ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಂದುವರಿಲಿ. ಬೇರೆಯವರು ಬಂದು ಬೇರೆಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕಿಂತ ಸಿದ್ದರಾಮಯ್ಯವ್ರನ್ನ ಹೇಗೋ ನಾವು ಬ್ಯಾಲೆನ್ಸ್ ಮಾಡಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಸೊ ಹಾಗಾಗಿ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಅಂತೂ ಮುಖ್ಯಮಂತ್ರಿ ಆಗಲ್ಲ. 2028ಕ್ಕೆ ಆವಾಗಲೂ ಕೂಡ ಒಂದಷ್ಟು ಆ ಅಂದ್ರೆ ದೊಡ್ಡ ದೊಡ್ಡ ನಾಯಕರುಗಳು ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಆಗಿರ್ಬೋದು, ಆಮೇಲೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಹೀಗೆ ಎಚ್ ಕೆ ಪಾಟೀಲ್ ಆಗಿರ್ಬೋದು, ಹೀಗೆ ಘಟಾನುಘಟಿ ನಾಯಕರುಗಳು ಕೂಡ ಇದ್ದಾರೆ, ರೇಸ್ನಲ್ಲಿದ್ದಾರೆ, ಸಿಎಂ ರೇಸ್ನಲ್ಲಿದ್ದಾರೆ. ಸೊ ಅವರೂ ಕೂಡ ಆ ಸಂದರ್ಭದಲ್ಲಿ ತಮಗೂ ಕೂಡ ಸಿಎಂ ಪಟ್ಟ ಕೊಡಿ, ಸಿಎಂ ಹುದ್ದೆಯನ್ನು ಕೊಡಿ ಅಂತ ಹೇಳಿ ಕೇಳಬಹುದು ಹೈಕಮಾಂಡ್. ಸೊ ಹಾಗಾಗಿ ಅಷ್ಟು ಈಸಿ ಇಲ್ಲ. ಆದ್ರೆ ನಲ್ಪಾಡು ಅಂಡ್ ಟೀಮ್ ಇದೆಯಲ್ಲ, 2028ಕ್ಕೆ ನಮ್ಮ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಅಂತಂತ ಹೇಳಿ ಈಗಲಿಂದಲೇ ಒಂದು ಬೊಬ್ಬೆ ಹೊಡಿಲಿಕ್ಕೆ ಶುರುವಾಗಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವರು ಮಾತ್ರ ಆ ಕನಸನ್ನ ಈಗ ಸದ್ಯಕ್ಕೆ ಬಿಟ್ಟಿದ್ದಾರೆ. 2028ಕ್ಕೆ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಏನಾದ್ರು ಮನಸ್ಸು ಮಾಡಿದ್ರೆ, ಅಂದ್ರೆ ಕಳೆದ ಬಾರಿ ಚುನಾವಣಾ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಅಥವಾ ಕಾಂಗ್ರೆಸ್ ಅಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಒಂದು ಕನ್ಸರ್ನ್ ಏನಾದ್ರೂ ಕೂಡ 2028ಕ್ಕೆ ಒಂದು ವೇಳೆ ಕಾಂಗ್ರೆಸ್ ಮೆಜಾರಿಟಿ ಬಂದ್ರೆ ಆ ಸಂದರ್ಭದಲ್ಲಿ ಹೈಕಮಾಂಡ್ ಯೋಚನೆ ಮಾಡಬಹುದು. ಒಂದು ವೇಳೆ ಏನಾದರೂ ಹೈಕಮಾಂಡ್ ಆ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡದೇ ಇದ್ರೆ ಖಂಡಿತವಾಗ್ಲೂ 2028ಕ್ಕೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲ್ಲ. ಇದು ಈಗಿರುವಂತಹ ಒಂದು ವಿಚಾರ. ಎಸ್, ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಿ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಶ್ರಮ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಸಿದ್ದರಾಮಯ್ಯ ಅವರ ಶ್ರಮ ಎಷ್ಟಿದೆಯೋ ಅಷ್ಟೇ ಶ್ರಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೆ. ಪಕ್ಷವನ್ನ ಕಟ್ಟಿದ್ದಾರೆ, ತಳಮಟ್ಟದಿಂದ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ, ಪಕ್ಷಕ್ಕೆ ಕೋಟಿ ಕೋಟಿ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ, ಅಂದ್ರೆ ರಾಜ್ಯದಲ್ಲಿ ಯಾವುದೇ ಚುನಾವಣೆ ನಡೀತಿದ್ರು ಕೂಡ, ಬೈ ಎಲೆಕ್ಷನ್ ಆಗಲಿ ಯಾವುದೇ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಎಲ್ಲೂ ಕೂಡ ಸೋಲಬಾರದು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಕೆಲಸ ಮಾಡಿದ್ದಾರೆ. ಸೊ ಹೈಕಮಾಂಡ್ ಈ ದೃಷ್ಟಿಯಿಂದಲಾದ್ರೂ ಕೂಡ 2028ಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚಾನ್ಸ್ ಕೊಡಲೇಬೇಕು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.